ಶುಕ್ರವಾರವಲ್ಲ ಸೋಮವಾರವೇ ಡಿಕೆಶಿ ಅವರ ಪಟ್ಟಾಭಿಷೇಕ ಸಾಧ್ಯತೆಗಳಿದೆ. ರಾಜಗುರು ಮುಹೂರ್ತ ಫಿಕ್ಸ್ ಮಾಡಿದಂತಹ ಬಳಿಕವಷ್ಟೇ ಪ್ರಮಾಣ ವಚನ ಕಾರ್ಯಕ್ರಮ. ರಾಜಗುರು ದ್ವಾರಕನಾಥ ಭೇಟಿಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೆ ಸೂಕ್ತ ಘಳಿಗೆ ಮುಹೂರ್ತ ನಿಗದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಗುರು ಸಲಹೆಯ ಮೇರೆಗೆ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಡಿಕೆಶಿ ಅವರು ಚಿಂತನೆ ಮಾಡಿದ್ದಾರೆ. ಶುಕ್ರವಾರವೇ ಅಧಿಕಾರ ಸ್ವೀಕಾರ ಮಾಡುವುದಿಲ್ಲ. ರಾಜಗುರುಗಳನ್ನ ಭೇಟಿ ಆದಂತಹ ನಂತರವಾಗಿ ಅಧಿಕಾರ ಸ್ವೀಕಾರವನ್ನ ಮಾಡಲಿದ್ದಾರೆ. ರಾಜಗುರು ದ್ವಾರಕನಾಥ ಅವರ ಭೇಟಿಯನ್ನ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೆ ಸೂಕ್ತ ಗಳಿಗೆ ಮುಹೂರ್ತ ನಿಗದಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾಜಗುರು ಸಲಹೆ ಮೇರೆಗೆ ಅಧಿಕಾರ ಸ್ವೀಕರಿಸಲಿಕ್ಕೆ ಡಿಕೆಶಿ ಚಿಂತನೆಯಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಅರುಣ್. ಎಸ್ ಅರುಣ್, ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಇನ್ನೂ ಕೂಡ ಕ್ಲಿಯರ್ ಕಟ್ ಆಗಿ ತೆರೆ ಕೂಡ ಬಿದ್ದಿಲ್ಲ. ಆಗಲೇ ಅವರು ದಿನಾಂಕ ನಿಗದಿಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಏನ್ ಚಿಂತನೆಯನ್ನ ನಡೆಸಿದ್ದಾರೆ ಡಿಕೆಶಿ ಅವರು, ಏನಿದೆ ಮಾಹಿತಿ? ಕುಸುಮ, ವಾಸ್ತವವಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬರಬೇಕಾಗಿತ್ತು. ಆದ್ರೆ ಇವತ್ತಿನ ತಮ್ಮ ಪ್ರಯಾಣವನ್ನ ಅವರು ನಾಳೆಗೆ ಮುಂದೂಡಿದರೆ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳಿದೆ. ನಾಳೆ ಬಂದ ನಂತರ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಉಪಹಾರ ಕೂಟದಲ್ಲಿ ಅವರು ಪಾಲ್ಗೊಳ್ತಾರೆ. ಆದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಡಿಕೆ ಶಿವಕುಮಾರ್ ಅವರೇ ಅವರಿಗೆ ಉತ್ತರಾಧಿಕಾರಿ ಆಗ್ತಾರೆ, ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನೋದು ಬಹುತೇಕ ಎಲ್ರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಡಿಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಈಗ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿರುವಂತ ವಿಷಯ ಆಗಿದೆ. ಡಿಕೆ ಶಿವಕುಮಾರ್ ಅವರು ಜ್ಯೋತಿಷ್ಯವನ್ನ, ಮುಹೂರ್ತಗಳನ್ನ ತುಂಬಾ ನಂಬುವಂತ ವ್ಯಕ್ತಿ. ಅವರ ಬಾಲ್ಯದಿಂದಲೂ ಕೂಡ ಜ್ಯೋತಿಷ್ಯ ಇತ್ಯಾದಿಗಳನ್ನ ತುಂಬಾ ನಂಬ್ತಾರೆ. ಅದರಲ್ಲೂ ಕೂಡ ಅವರು ಇಬ್ಬರನ್ನ ಪ್ರಮುಖವಾಗಿ ಹೆಚ್ಚು ನಂಬುವಂಥದ್ದು. ಒಂದು, ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯ ಅವರ ಮೇಲೆ ಅವ್ರಿಗೆ ಭಕ್ತಿ ಜಾಸ್ತಿ. ಅಲ್ಲಿಯ ಸ್ವಾಮೀಜಿ ಅವರ ಅಣತಿ ಇಲ್ಲದೆ ಒಂದು ಹೆಜ್ಜೆಯನ್ನು ಮುಂದೆ ಇಡೋದಿಲ್ಲ. ಎರಡನೇದಾಗಿ ಅವ್ರು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಬೆಂಗಳೂರಿನ ಖ್ಯಾತ ಜ್ಯೋತಿಷಿ ದ್ವಾರಕಾನಾಥ್ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾರೆ. ಅವರು ನಿಗದಿಪಡಿಸಿದ ಮುಹೂರ್ತದಲ್ಲೇ ಇವರು ಮುಂದಡಿ ಇಡುವಂತಿರುವಂಥದ್ದು. ಈಗಲೂ ಕೂಡ ದ್ವಾರಕಾನಾಥ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸೋಮವಾರದ ನಂತರ ಮುಖ್ಯಮಂತ್ರಿ ಆಗೋದು ಸೂಕ್ತ ಅನ್ನುವಂತ ಅಭಿಪ್ರಾಯ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದ ನಂತರ ದ್ವಾರಕಾನಾಥ್ ಅವರನ್ನ ಮತ್ತೊಮ್ಮೆ ಭೇಟಿಯಾಗಿ ಒಂದು ಮುಹೂರ್ತವನ್ನ ನಿಗದಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಬಹುಶಃ ಸೋಮವಾರದ ನಂತರ, ಸೋಮವಾರ ಆಗಬಹುದು ಅಥವಾ ಸೋಮವಾರದ ನಂತರ ಯಾವ್ದಾದ್ರು ಒಂದು ಒಳ್ಳೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ದ್ವಾರಕಾನಾಥ್ ಅವರು. ಆ ಮುಹೂರ್ತದಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದೆ. ಡಿ ಕೆ ಶಿವಕುಮಾರ್ NSUI ನಲ್ಲಿ ಇದ್ದಾಗಲಿಂದಲೂ ಕೂಡ ದ್ವಾರಕಾನಾಥ್ ಅವರು ಅವ್ರಿಗೆ ತುಂಬಾ ಆಪ್ತರಾಗಿರುವಂತದ್ದು. ಅವರ ಸೋಲು ಗೆಲುವು ಮಂತ್ರಿ ಇತ್ಯಾದಿಗಳನ್ನೆಲ್ಲ ದ್ವಾರಕಾನಾಥ್ ನಿಖರವಾಗಿ ಹೇಳ್ತಾ ಇದ್ರಂತೆ. ಹಾಗಾಗಿ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ನಂಬಿಕೆ ಜಾಸ್ತಿ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.